ಇನ್ನು ಮುಂದಿನ ರಾಜಕೀಯ ನಡೆ ಬಗ್ಗೆ ದೋಸ್ತಿಯ ಮಹತ್ವದ ಸಭೆ ಅನ್ನುವಂಥದ್ದಾಗಿದೆ. ಈಗ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಸರ್ವಪಕ್ಷ ಸಭೆ ಅನ್ನುವಂಥದ್ದು ನಡೀತು. ಈ ಸರ್ವಪಕ್ಷ ಸಭೆ ನಡೆದ ಬಳಿಕ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಮತ್ತೊಂದು ಕಡೆ JDS ಎರಡೂ ಕೂಡ ಸಮನ್ವಯ ಸಭೆ ಅನ್ನುವಂಥದ್ದನ್ನು ಮಾಡಿದೆ. ಇದು ಬಿಜೆಪಿ ಮತ್ತು JDSನ ಸಮನ್ವಯ ಸಭೆ. ಮುಂದಿನ ರಾಜಕೀಯ ನಡೆ ಬಗ್ಗೆ ದೋಸ್ತಿ ಮಹತ್ವದ ಸಭೆಯನ್ನು ನಡೆಸಿದೆ. ಸರ್ವಪಕ್ಷ ಸಭೆಯ ಬಳಿಕ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಸಮನ್ವಯ ಸಭೆಯನ್ನು ಮಾಡಿದೆ. ಪ್ರೈವೇಟ್ ಹೋಟೆಲಲ್ಲಿ, ಖಾಸಗಿ ಹೋಟೆಲಲ್ಲಿ ನಡೆದಿರುವಂತಹ ಮಹತ್ವದ ಮೀಟಿಂಗ್ ಇದು. ಈ ಮೀಟಿಂಗಲ್ಲಿ, ಈ ಸಭೆಯಲ್ಲಿ HD ಕುಮಾರಸ್ವಾಮಿ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭಾಗಿಯಾಗಿದ್ದಾರೆ. ಕಾವೇರಿ ನೀರು ಹಂಚಿಕೆಯಲ್ಲಿ ತಮ್ಮ ನಿಲುವು ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಸದ್ಯ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕುರಿತು ಮಾತುಕತೆ ಅನ್ನುವಂಥದ್ದಾಗುತ್ತೆ ಈ ಸಭೆಯಲ್ಲಿ. ಬಿಡದಿ ಪಾದಯಾತ್ರೆ ಬಗ್ಗೆಯೂ ಕೂಡ ಮಹತ್ವದ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇಂದಿನಿಂದಾನೇ ಮುಂಗಾರು ಅಧಿವೇಶನದ ಕುರಿತು ತಂತ್ರಗಾರಿಕೆಯನ್ನು ಹೆಣೆಯುವಂತಹ ವಿಚಾರಗಳು ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ. ಅಧಿವೇಶನದಲ್ಲಿ ಚರ್ಚೆಯಾಗಬೇಕಾದ ವಿಚಾರಗಳ ಬಗ್ಗೆ ಈಗ ಮಾತುಕತೆ ಆಗ್ತಾ ಇದೆ. ಸದನದಲ್ಲಿ ಆಡಳಿತ ಪಕ್ಷದ ವೈಫಲ್ಯವನ್ನು ಎತ್ತಿ ಹಿಡಿಯೋದಕ್ಕೆ ಉಭಯ ಪಕ್ಷಗಳು ತಂತ್ರವನ್ನು ಹೆಣಿತಾ ಇದೆ. ಹಿರಿಯೂರು ಉಪಚುನಾವಣೆ ಅಭ್ಯರ್ಥಿ ಆಯ್ಕೆಯ ಕುರಿತು ಕೂಡ ಮೀಟಿಂಗ್ ಆಗುವಂತಹ ಸಾಧ್ಯತೆ ಇದೆ. ಆ ಡಿಸ್ಕಷನ್ನು ಕೂಡ ಇದರಲ್ಲಿ ಬರುತ್ತೆ. ದೋಸ್ತಿಗಳ ಮಹತ್ವದ ಸಭೆ ನಡೀತಾ ಇದೆ. ಸರ್ವಪಕ್ಷದ ಸಭೆ ಆದಮೇಲೆ ಬಿಜೆಪಿ ಮತ್ತು JDSನ ಸಮನ್ವಯ ಸಭೆ ಅನ್ನುವಂಥದ್ದಾಗಿದೆ. ಒಂದು ಪ್ರೈವೇಟ್ ಹೋಟೆಲಲ್ಲಿ, ಖಾಸಗಿ ಹೋಟೆಲಲ್ಲಿ ಈ ಒಂದು ಮಹತ್ವದ ಮೀಟಿಂಗ್ ನಡೆಯಿತು. HD ಕುಮಾರಸ್ವಾಮಿ, JDSನ ಹಿರಿಯ ನಾಯಕರು ಆ್ಯಂಡ್ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಇವರಿಬ್ಬರ ನೇತೃತ್ವದಲ್ಲಿ ಸಭೆ ಅನ್ನುವಂಥದ್ದು ನಡೆಯುತ್ತೆ. ರೈಟ್ ನಾವು ಪೊಲಿಟಿಕಲ್ ಸಿಚುವೇಶನ್ ಹೆಂಗಿದೆ ರಾಜ್ಯದಲ್ಲಿ, ವಿಪಕ್ಷದಲ್ಲಿ ಇದ್ಕೊಂಡು ನಾವು ಹೆಂಗೆಲ್ಲ ಕಾರ್ಯವನ್ನು ನಿರ್ವಹಿಸಬೇಕು, ಆಡಳಿತ ಪಕ್ಷ ಕಾಂಗ್ರೆಸ್ ಮಾಡ್ತಾ ಇರುವಂತಹ ನಿಲುವುಗಳು, ತೆಗೆದುಕೊಳ್ತಾ ಇರುವಂತಹ ನಿಲುವುಗಳನ್ನು ನಾವು ಹೆಂಗೆ ವಿರೋಧಿಸಬೇಕು ಅನ್ನುವಂತಹ ಕುರಿತು ಒಂದು ಸಮನ್ವಯ ಸಭೆ ಅನ್ನುವಂಥದ್ದು ಆಗುತ್ತೆ. ಈ ಹಿಂದೆನೇ ಸಮನ್ವಯ ಸಭೆ ಮಾಡ್ತೀವಿ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿತ್ತು. ಯಾಕೆ ಅಂತಂದರೆ ಎರಡೂ ಪಕ್ಷಗಳ ಮಧ್ಯೆ ಕೊಂಚ ಭಿನ್ನಾಭಿಪ್ರಾಯಗಳು ಏನಾದರೂ ಉಂಟಾದಾಗ ಅದನ್ನು ಹೆಂಗೆ ನಾವು ಸಾಲ್ವ್ ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರಕ್ಕೆ ಸಮನ್ವಯ ಸಭೆ ಮಾಡ್ತಾರೆ ಅನ್ನುವಂಥ ವಿಚಾರಗಳ ಬೆಳಕಿಗೆ ಬಂದಿತ್ತು. ಹಾಗಾದರೆ ಈ ಸಮನ್ವಯ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ, ಯಾತಕ್ಕಾಗಿ ಸಭೆ ಮಾಡ್ತಾರೆ? ಬಿಡದಿ ಪಾದಯಾತ್ರೆಯ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನು ಮುಂಬರುವಂತಹ ಮುಂಗಾರಿನ ಅಧಿವೇಶನದ ಕುರಿತು ಚರ್ಚೆಯಾಗುವ ಸಾಧ್ಯತೆ ಇದೆ. ಹಿರಿಯೂರಲ್ಲಿ ಬೈ ಎಲೆಕ್ಷನ್ ಇದೆ, ಆ ಕ್ಯಾಂಡಿಡೇಟ್ ಯಾರು ಅನ್ನುವಂತಹ ವಿಚಾರದ ಕುರಿತು ಚರ್ಚೆ ಆಗುತ್ತೆ. ವಿಧಾನ ಪರಿಷತ್ ಪದವೀಧರರ ಚುನಾವಣೆ, ಅದರ ಬಗ್ಗೆ ಚರ್ಚೆ ಆಗಬಹುದು. ಸಮನ್ವಯ ತಂಡ ರಚನೆ ಬಗ್ಗೆಯೂ ಕೂಡ ಚರ್ಚೆಯಾಗುವಂತಹ ಎಲ್ಲ ಸಾಧ್ಯತೆಗಳಿವೆ. ಬಿಡದಿಗೆ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಪಾದಯಾತ್ರೆಗೆ ಎರಡೂ ಪಕ್ಷದ ಹಿರಿಯ ನಾಯಕರು ಅಥವಾ ಪ್ರಭಾವಿ ನಾಯಕರು ಬರ್ತಾರಾ? ಹಾಗೆ ಒಬ್ಬರು ಮಾಡಿದಂತಹ ಪಾದಯಾತ್ರೆಗೆ ಮತ್ತೊಬ್ಬರು ಸಪೋರ್ಟ್ ಮಾಡ್ತಾರಾ? BJP ಪಾದಯಾತ್ರೆ ಮಾಡ್ತೀನಿ ಅಂದರೆ JDS ಸಪೋರ್ಟ್ ಮಾಡಬೇಕು, JDS ಮಾಡ್ತೀನಿ ಅಂದರೆ BJP ಸಪೋರ್ಟ್ ಮಾಡಬೇಕು. ನನಗೆ ಕರೆದಿಲ್ಲ ಅಂತ ಇವ್ರಿಗೆ ಕರೆದಿಲ್ಲ ಅಂತ ಅವರು, ಹಾಗೆ ಇವ್ರು ಕಿತ್ತಾಡ್ಕೊಂಡು ಕೂತ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಅದರಿಂದ ಅದರ ಬಗ್ಗೆ ಒಂದು ಪ್ಲ್ಯಾನನ್ನು ಮಾಡ್ಕೊಂಡು ಪಾದಯಾತ್ರೆ ಮಾಡಬೇಕು ಅನ್ನುವಂಥದ್ದು ಒಂದು. ಮುಂಗಾರಿನ ಅಧಿವೇಶನ ಬರುತ್ತೆ, ಅದರ ಕುರಿತು ಒಂದು ಟಾಪಿಕ್ ಅಂತ ತೆಗೆದುಕೊಂಡಿದ್ದಾರೆ. ಹಿರಿಯೂರಲ್ಲಿ ಯಾರು ಅಭ್ಯರ್ಥಿ? ಹಿರಿಯೂರಲ್ಲಿ JDSನವರಿಗೆ ಟಿಕೆಟ್ ಕೊಡಿ ಅನ್ನುವಂತಹ ಮಾತುಕತೆಗಳು ಬಂದಿತ್ತು. BJPಯವರಿಗೂ ಟಿಕೆಟ್ ಕೊಡಬೇಕು ಅನ್ನುವಂಥ ಮಾತುಕತೆಗಳು ಬಂದಿತ್ತು. ಎರಡೂ ಮೈತ್ರಿ ಪಕ್ಷಗಳು ಯಾವ ಕ್ಯಾಂಡಿಡೇಟಿಗೆ, ಅಂದರೆ ಯಾವ ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ವಿಚಾರದ ಕುರಿತು ಮಾತುಕತೆ ಅನ್ನುವಂಥದ್ದು ಆಗುತ್ತೆ ಈ ಒಂದು ಸಭೆಯಲ್ಲಿ ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದೆ. ವಿಲ್ ಸಿ, ನೋಡೋಣ ಇವರ ಸಮನ್ವಯ ಸಭೆ ಅದೆಷ್ಟು ಸಕ್ಸಸ್ಫುಲ್ ಆಗುತ್ತೆ, ಎಷ್ಟು ಸಕ್ಸಸ್ಫುಲ್ ಆಗಿ ಈ ಪಕ್ಷ ರಾಜ್ಯ ಸರ್ಕಾರವನ್ನು ವಿರೋಧಿಸುತ್ತೆ, ವಿರೋಧ ಪಕ್ಷದ ಸ್ಥಾನದಲ್ಲಿ ತನ್ನ ಹೆಸರನ್ನು ಉಳಿಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.